ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಓದ್ತಿರುವಂತಹ ಎಲ್ಲ ಮಕ್ಕಳಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯವಾರು ಅಂಕಗಳ ಹಂಚಿಕೆ ವಿವರದ ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಇದು ನೀಲನಕಾಶೆಗೆ ಸಂಬಂಧಪಟ್ಟಂತೆ ಇಲ್ಲಿ ರಚನೆ ಮಾಡಿದೆ. ನಾನು ಈಗಾಗಲೇ ನನ್ನ ಚಾನಲಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ನೀವು ಓದಬೇಕು, ಯಾವ್ಯಾವ ಪಾಠದಲ್ಲಿ ಓದಬೇಕು ಅನ್ನೋದನ್ನು ನಾನು ತಿಳಿಸಿದ್ದೆ. ಕೆಲವೊಂದು ಮಕ್ಕಳು ಸರ್ ಸೋಷಿಯಲ್ಲು ಕೂಡ ನಮ್ಗೆ ಇದೇ ಥರ ತಿಳಿಸಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಹಾಗಾಗಿ ಇದು ನಿಮಗೆ ಉಪಯುಕ್ತ ಆಗತ್ತೆ ಅಂತ ಹೇಳಿ ನಾನು ನಿಮಗೆ ಇದನ್ನು ನೀಲನಕಾಶೆಯನ್ನು ಅಥವಾ ಈ ಬ್ಲೂ ಪ್ರಿಂಟನ್ನು ಕೊಡ್ತಾ ಇದ್ದೀನಿ. ನೀವು ಇದರಲ್ಲಿ ನಾನು ಹೇಳುವಂಥದ್ದನ್ನು ಓದ್ಕೊಂಡ್ರೆ ಸಾಕು, ನಿಮಗೆ ಇದರಲ್ಲೇ ಅಂಕ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ ಹೆಚ್ಚು ಅಂಕವನ್ನು ಗಳಿಸ್ಕೊಳ್ಳೋದಕ್ಕೆ ನಿಮಗೆ ಬಹಳ ಸುಲಭ ಆಗುತ್ತೆ. ಅದನ್ನು ನಿಮಗೆ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ಇದು ನೋಡಿ, SSLC ಪರೀಕ್ಷೆ 2025-26ನೇ ಸಾಲಿನಲ್ಲಿ ಅಧ್ಯಾಯವಾರು ಅಂಕಗಳ ಹಂಚಿಕೆ ವಿವರ ಸಮಾಜ ವಿಜ್ಞಾನ SSLC ಎಕ್ಸಾಮಿನೇಷನ್ 2025-26 ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಆಫ್ ಸೋಷಿಯಲ್ ಸೈನ್ಸ್. ಇದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಇಬ್ಬರಿಗೂ ಅನುಕೂಲ ಆಗುವಂತೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ನೋಡಿಕೊಂಡ್ರೆ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್, ನೇಮ್ ಆಫ್ ದ ಚಾಪ್ಟರ್, ಅಧ್ಯಾಯದ ಹೆಸರು, 1 ಮಾರ್ಕ್ ಕ್ವಶನು, 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ ಕ್ವಶನ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್. ಹಾಗೂ ಇದ್ರ ಟೋಟಲ್ ಎಷ್ಟು ಒಟ್ಟು ಪ್ರಶ್ನೆಗಳು, ಒಟ್ಟು ಅಂಕಗಳು, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡಿದ್ರೆ ಮೊದಲನೇ ಇಲ್ಲಿ ನಮಗೆ ಹಿಸ್ಟ್ರಿ ವಿಭಾಗವನ್ನು ನಾವು ತಗೊಂಡ್ರೆ ಸಮಾಜ ವಿಜ್ಞಾನದಲ್ಲಿ, ಇತಿಹಾಸದಲ್ಲಿ ದ ಅಡ್ವೆಂಚ್ ಆಫ್ ಯುರೋಪಿಯನ್ ಟು ಇಂಡಿಯನ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ ನೀವು ಓದಬೇಕಿರುವಂಥದ್ದು ಏನು ಅಂದರೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇದರಲ್ಲಿ ಇಷ್ಟೇ ಬರುವಂಥದ್ದು. ನೋಡಿ, ಇಲ್ಲಿ 1 ಅಂಕ ಬರಲ್ಲ, 2 ಅಂಕ ಬರಲ್ಲ, 4 ಅಂಕ ಬರಲ್ಲ, 5 ಅಂಕ ಬರಲ್ಲ. ನೋಡಿ, ಇದನ್ನು ನೀವು ಓದುವ ಅವಶ್ಯಕತೆ ಇಲ್ಲ. ನೀವು ಓದಬೇಕಾಗಿರುವಂಥದ್ದು 3 ಅಂಕದ ಒಂದು ಪ್ರಶ್ನೆಯನ್ನು, 3 ಅಂಕದ ಪ್ರಶ್ನೆಗಳನ್ನು ಮಾತ್ರ ನಾವಿಲ್ಲಿ ಓದ್ಕೋಬಹುದು. ಹಾಗೆಯೇ ನೆಕ್ಸ್ಟು ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ನೀವು ಓದಬೇಕಾಗಿರುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಮಾತ್ರ ನೀವು ಇಲ್ಲಿ ಓದಬೇಕು. ಇಲ್ಲಿ ಕೂಡ 1 ಅಂಕ ಬರಲ್ಲ, 3 ಅಂಕ ಬರಲ್ಲ, 4 ಅಂಕ ಬರಲ್ಲ, ಹಾಗೆ 5 ಅಂಕನೂ ಬರಲ್ಲ, 5 ಮಾರ್ಕ್ಸ್ ಕ್ವಶನು ಬರಲ್ಲ. ಇದರಲ್ಲಿ ಬರುವಂಥದ್ದು ಕೇವಲ 2 ಮಾರ್ಕ್ಸ್ ಕ್ವಶನ್, 2 ಅಂಕದ ಪ್ರಶ್ನೆ ಮಾತ್ರ ಇಲ್ಲಿ ಬರ್ತದೆ. ಅದಾದಮೇಲೆ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾಠದಲ್ಲಿ ಕೇಳುವಂಥದ್ದು 1 ಅಂಕದ ಪ್ರಶ್ನೆ ಮಾತ್ರ ಕೇಳ್ತಾರೆ. ಇಲ್ಲಿ 1 ಮಾರ್ಕ್ ಕ್ವಶನ್. ಮತ್ತು ಇವು ಯಾವುದನ್ನು ಕೂಡ ಇಲ್ಲಿ ಕೇಳೋದಿಲ್ಲ. ಯಾವುದು 2 ಅಂಕ ಕೇಳಲ್ಲ, 3 ಅಂಕ ಕೇಳಲ್ಲ, 4 ಅಂಕ ಕೇಳಲ್ಲ, 5 ಅಂಕನೂ ಕೇಳಲ್ಲ. ಇನ್ನು ನೆಕ್ಸ್ಟ್ 4th ಕ್ವಶನ್ನು ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ ನೋಡೋದಾದರೆ, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು, ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ ಒಂದು ಕೇಳ್ತಾರೆ, ಹಾಗೆಯೇ 4 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ. ಇಲ್ಲಿ 1 ಮಾರ್ಕು 4 ಮಾರ್ಕು ಅಷ್ಟೇ ಕೇಳ್ತಾರೆ. ಇನ್ನು 2 ಮಾರ್ಕ್ಸ್ ಕೇಳಲ್ಲ, 3 ಮಾರ್ಕ್ಸ್ ಕೇಳಲ್ಲ, ಹಾಗೆಯೇ 5 ಮಾರ್ಕ್ಸು ಕೇಳಲ್ಲ. ಇದರಲ್ಲಿ ಕೇಳುವಂಥದ್ದು 1 ಮಾರ್ಕ್ ಕ್ವಶನ್ 1, 4 ಮಾರ್ಕ್ ಕ್ವಶನ್ 1, ಒಟ್ಟು 5 ಮಾರ್ಕ್ಸ್ ಕೇಳ್ತಾರೆ. 2 ಪ್ರಶ್ನೆ ಬರ್ತದೆ ಅಷ್ಟೇ ಇಲ್ಲಿ. ಇನ್ನು ನಾವು ನೆಕ್ಸ್ಟ್ ಲೆಸನ್ಗೆ ಹೋಗೋದಾದರೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರಲ್ಲಿ ಕೇಳುವಂತಹ ಪ್ರಶ್ನೆ ಅಂದರೆ 3 ಮಾರ್ಕ್ಸ್ ಕ್ವಶನ್, 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನು ಉಳಿದಂತೆ 1 ಅಂಕ ಇಲ್ಲ, 2 ಅಂಕದ್ದಿಲ್ಲ, 4 ಅಂಕ ಇಲ್ಲ, 5 ಅಂಕಗಳದ್ದು ಇಲ್ಲ. ಒಟ್ಟು ಇದು ಒಂದು ಪ್ರಶ್ನೆ ಕೇಳ್ತಾರೆ, 3 ಅಂಕಕ್ಕೆ ಮಾತ್ರ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಲೆಸನ್ 6th ಲೆಸನ್ನು ದ ಬ್ರಿಟಿಷ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಪಾಠದಲ್ಲಿ ಕೇಳುವಂಥದ್ದು 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಇಲ್ಲಿ ಇನ್ನು ಉಳಿದಂತೆ 1 ಮಾರ್ಕ್ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಇಲ್ಲ, 4 ಮಾರ್ಕ್ ಕ್ವಶನ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ಈ ಪಾಠದಲ್ಲಿ ಕೇಳುವಂಥದ್ದು 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 3 ಅಂಕ. ಇನ್ನು ನೆಕ್ಸ್ಟ್ ಲೆಸನ್ ನಾವು ಹೋದರೆ 7th ಲೆಸನ್ನು ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ
ನಿಮಗೆ ಕೇಳುವಂಥದ್ದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಇಲ್ಲಿ. ಇನ್ನು ಯಾವುದು ಕೇಳಲ್ಲ, 1 ಅಂಕ ಇಲ್ಲ, 2 ಅಂಕ ಇಲ್ಲ, 3 ಅಂಕ ಇಲ್ಲ, ಹಾಗೆಯೇ 5 ಅಂಕನೂ ಕೂಡ ಇಲ್ಲ. ಹೀಗೆ ಇಲ್ಲಿ ನಾವು ಈ ಪಾಠದಲ್ಲಿ 4 ಅಂಕದ ಒಂದು ಪ್ರಶ್ನೆ ಅಷ್ಟನ್ನೇ ಕೇಳ್ತಾರೆ. ಇನ್ನು 8ನೇ ಪ್ರಶ್ನೆ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ. ಈ ಪಾಠದಲ್ಲಿ ಕೇಳುವಂಥದ್ದು 2 ಅಂಕದ ಒಂದು ಪ್ರಶ್ನೆ, 2 ಮಾರ್ಕ್ಸ್ ಕ್ವಶನ್ನು ಒಂದನ್ನು ಕೇಳ್ತಾರೆ. 1 ಮಾರ್ಕ್ ಕ್ವಶನ್ ಇಲ್ಲ, 3 ಮಾರ್ಕ್ಸ್ ಕ್ವಶನ್ ಇಲ್ಲ, 4 ಮಾರ್ಕ್ಸ್ ಕ್ವಶನ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ಇಲ್ಲಿ 2 ಮಾರ್ಕ್ಸ್ಗೆ 1 ಕ್ವಶನನ್ನು ಕೇಳ್ತಾರೆ ಅಷ್ಟೇ. ಇನ್ನು ಇತಿಹಾಸದಲ್ಲಿ ಕೊನೆಯ ಪಾಠ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೂಲ್, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಇಲ್ಲಿ 1 ಮಾರ್ಕ್ ಕ್ವಶನ್ನು 2 ಕೇಳ್ತಾರೆ, 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ಯಾವುದು ಕೇಳಲ್ಲಪ್ಪ ಅಂದರೆ 2 ಮಾರ್ಕ್ಸ್ ಕೇಳಲ್ಲ, 3 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕೇಳೋದಿಲ್ಲ. ಒಟ್ಟು ಇಲ್ಲಿ 2 ಅಂಕಗಳದ್ದು 2 ಪ್ರಶ್ನೆ, ಅಂದರೆ 2 ಪ್ರಶ್ನೆ ಕೇಳುತ್ತಾರೆ, 1 ಮಾರ್ಕ್ ಅಷ್ಟೇ ಈ ಪಾಠದಲ್ಲಿ ಕೇಳುವಂಥದ್ದು. ಇದು ನಾನು ಇಷ್ಟೊತ್ತು ಹೇಳಿದ್ದು ಇತಿಹಾಸದ ವಿಭಾಗಕ್ಕೆ ಸೇರಿದ್ದು. ಇನ್ನು ಹಾಗೆ ಪೊಲಿಟಿಕಲ್ ಸೈನ್ಸ್ಗೆ ನಾವು ಹೋಗೋದಾದರೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರೊಡಕ್ಷನ್, ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಈ ಪಾಠದಲ್ಲಿ ಕೇಳುವಂಥದ್ದು 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಆದರೆ ಇನ್ಯಾವುದೂ ಕೇಳೋದಿಲ್ಲ ಉಳಿದಂತೆ. 1 ಮಾರ್ಕ್ಸ್ ಕ್ವಶನ್ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಇಲ್ಲ, 3 ಮಾರ್ಕ್ಸ್ ಕ್ವಶನ್ ಇಲ್ಲ, 2 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಒಟ್ಟು ಇದರಲ್ಲಿ 1 ಪ್ರಶ್ನೆ 2 ಅಂಕ ಕೇಳ್ತಾರೆ. ನೆಕ್ಸ್ಟ್ ಲೆಸನ್ ನಾವು ನೋಡೋದಾದರೆ ಈ ಪಾಠದಲ್ಲಿ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ಈ ಪಾಠದಲ್ಲಿ ಕೇಳುವಂಥದ್ದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. 1 ಮಾರ್ಕ್ ಇಲ್ಲ, 2 ಮಾರ್ಕ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಒಟ್ಟು ಇಲ್ಲಿ 1 ಪ್ರಶ್ನೆ 4 ಅಂಕ. ಇನ್ನು ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು, ಈ ಪಾಠದಲ್ಲಿ ಕೇಳುವಂಥದ್ದು 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. 1 ಮಾರ್ಕ್ಸ್ ಕೇಳಲ್ಲ, 2 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕೇಳಲ್ಲ. ಒಟ್ಟು ಇಲ್ಲಿ 1 ಪ್ರಶ್ನೆ 3 ಅಂಕ. ಇನ್ನು ಪೊಲಿಟಿಕಲ್ ಸೈನ್ಸಲ್ಲಿ ಕೊನೆ ಪಾಠ ಆದಂತಹ ವರ್ಲ್ಡ್ ಆರ್ಗನೈಜೇಷನ್ಸ್, ಜಾಗತಿಕ ಸಂಸ್ಥೆಗಳು, ಈ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ ಕೇಳ್ತಾರೆ. ಇನ್ನು ಉಳಿದಂತೆ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಇಲ್ಲಿ ಒಟ್ಟು 2 ಪ್ರಶ್ನೆಗಳು, ಒಟ್ಟು ಅಂಕಗಳು 2 ಅಂಕಗಳು. ಇದು ಪೊಲಿಟಿಕಲ್ ಸೈನ್ಸ್ ಮುಗೀತು. ಇನ್ನು ಸೋಷಿಯಾಲಜಿ, ಸಮಾಜಶಾಸ್ತ್ರವನ್ನು ನಾವು ನೋಡೋದಾದರೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರವಿನ್ಯಾಸ, ಈ ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಒಟ್ಟು 1 ಪ್ರಶ್ನೆ 1 ಅಂಕ. ಇನ್ನು ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ದುಡಿಮೆ ಮತ್ತು ಆರ್ಥಿಕ ಜೀವನ, ಈ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆ ಯಾವುದು ಅಂದರೆ 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 1 ಮಾರ್ಕ್ ಕೇಳಲ್ಲ, 2 ಮಾರ್ಕ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕೇಳಲ್ಲ. ಇದರಲ್ಲಿ 1 ಪ್ರಶ್ನೆ 3 ಅಂಕ ಅಷ್ಟೇ ಕೇಳ್ತಾರೆ ಈ ಪಾಠದಲ್ಲಿ. ಹಾಗೆ ನೆಕ್ಸ್ಟ್ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ಸ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಈ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ ಕೇಳ್ತಾರೆ. 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಒಟ್ಟಿಲ್ಲಿ 2 ಕ್ವಶನ್ಸ್ 2 ಮಾರ್ಕ್ಸ್ ಅಷ್ಟೇ ಇಲ್ಲಿ ಕೇಳ್ತಾರೆ ಈ ಪಾಠದಲ್ಲಿ. ಇನ್ನು ಮುಂದೆ ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು, ಈ ಪಾಠದಲ್ಲಿ 2 ಅಂಕದ 1 ಪ್ರಶ್ನೆ ಕೇಳ್ತಾರೆ. 1 ಮಾರ್ಕ್ ಕೇಳಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಇಲ್ಲಿ 2 ಅಂಕ 1 ಪ್ರಶ್ನೆ ಅಷ್ಟನ್ನೇ ಕೇಳ್ತಾರೆ. ನಿಮಗೆ ಕೆಲವರಿಗೆ ಈಗ ಇದರಲ್ಲಿ ಕೇಳ್ತಾ ಇದ್ದರೆ ನಿಮಗೆ ಡೌಟ್ ಬರ್ಬೋದು. ಆದರೂ ಕೂಡ ಇದು ಸತ್ಯ. ಇದು ಹೇಳ್ತಾ ಇರುವಂಥದ್ದು 2025-26ನೇ ಸಾಲಿನ ಮುಖ್ಯ ಪರೀಕ್ಷೆಗೆ ಇದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಹಾಗಾಗಿ ಇವುಗಳಿಗೆ ನೀವು ಒತ್ತು ಕೊಡಬೇಕಾಗತ್ತೆ. ನೋಡಿ, ಈಗ ಜಿಯೋಗ್ರಫಿ, ಭೂಗೋಳಶಾಸ್ತ್ರದಲ್ಲಿ ನಾವು ನೋಡೋದಾದರೆ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಈ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆ ಇದು ಬಹಳ ಮುಖ್ಯ ನೋಡಿ. 5 ಅಂಕದ ಪ್ರಶ್ನೆ ಇಲ್ಲಿ 2 ಪ್ರಶ್ನೆಗಳನ್ನು
ಕೇಳ್ತಾರೆ. ಯಾವುದನ್ನು ಕೇಳೋದಿಲ್ಲ, 1 ಮಾರ್ಕ್ ಇಲ್ಲ, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, ಇದುವರೆಗೂ 5 ಮಾರ್ಕ್ಸ್ ಕೇಳಿಲ್ಲ. ಈ ಪಾಠದಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿ 2 ಒಟ್ಟು ಇಲ್ಲಿ 10 1 ಪ್ರಶ್ನೆಗಳು. ಇನ್ನು ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು, ಇಲ್ಲಿ ಕೇಳುವಂತಹ ಪ್ರಶ್ನೆ ಯಾವುದು ಅಂತಂದರೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. 2 ಅಂಕ ಇಲ್ಲ, 3 ಅಂಕ ಇಲ್ಲ, 4 ಅಂಕ ಇಲ್ಲ, ಹಾಗೆ 5 ಅಂಕನೂ ಕೂಡ ಇಲ್ಲ. ಇಲ್ಲಿ ಒಟ್ಟು 1 ಪ್ರಶ್ನೆ 1 ಅಂಕ. ಹಾಗೆ ನೆಕ್ಸ್ಟ್ ಲೆಸನ್ ನಾವು ನೋಡೋದಾದರೆ ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು, ಈ ಪಾಠದಲ್ಲಿ ಕೇಳುವಂಥ ಪ್ರಶ್ನೆ 4 ಅಂಕದ 1 ಪ್ರಶ್ನೆ. 1 ಮಾರ್ಕ್ಸ್ ಇಲ್ಲ, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ನೆಕ್ಸ್ಟ್ ಲೆಸನ್ನಲ್ಲಿ ಇಂಡಿಯಾ ಫಾರೆಸ್ಟ್ ರಿಸೋರ್ಸ್, ಭಾರತದ ಅರಣ್ಯ ಸಂಪತ್ತು, ಇಲ್ಲಿ ಈ ಪಾಠದಲ್ಲಿ ಕೇಳುವಂಥದ್ದು 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಮಾತ್ರ ಕೇಳ್ತಾರೆ ಈ ಪಾಠದಲ್ಲಿ. ಇನ್ನು ನೆಕ್ಸ್ಟ್ ಇಂಡಿಯಾ ವಾಟರ್ ರಿಸೋರ್ಸ್, ಭಾರತದ ಜಲಸಂಪನ್ಮೂಲಗಳು, ಈ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆ ಯಾವುದು ಅಂತಂದರೆ 2 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ 1 ಮಾರ್ಕ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಇನ್ನು 23ನೇದು ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿ, ಭಾರತದ ಭೂಬಳಕೆ ಮತ್ತು ಕೃಷಿ, ಈ ಪಾಠದಲ್ಲಿ 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. 1 ಮಾರ್ಕ್ ಇಲ್ಲ, 3 ಮಾರ್ಕ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ಇದು ಹೀಗೆ ಜಿಯೋಗ್ರಫಿಯಲ್ಲಿ ಈ ರೀತಿ ಕೇಳ್ತಾರೆ. ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಮುಂದೆ ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಈ ಪಾಠದಲ್ಲಿ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಇಲ್ಲಿ ಕೇಳುವಂತಹ ಪ್ರಶ್ನೆ ಯಾವುದು ಅಂದರೆ 5 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಇಲ್ಲಿ 5 ಅಂಕದ್ದು 1 ಪ್ರಶ್ನೆ. ಉಳಿದಂತೆ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ನು ಕೇಳೋದಿಲ್ಲ. ಇಲ್ಲಿ ನೆಕ್ಸ್ಟ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಹಾಗೂ ಸಂಪರ್ಕ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಮಾತ್ರ ಇಲ್ಲಿ ಕೇಳ್ತಾರೆ. ಹಾಗೆಯೇ 5 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ನು ಕೇಳೋದಿಲ್ಲ. ನೀವು ಈ ಎರಡರ ಕಡೆ ಗಮನ ಕೊಡಬೇಕಾಗತ್ತೆ. ನಂತರ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು, ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಹಾಗೆ ಇಲ್ಲಿ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ. ಮತ್ತು ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನೈಸರ್ಗಿಕ ವಿಕೋಪಗಳು, ಈ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ನು ಕೇಳೋದಿಲ್ಲ. ನೋಡಿ, ನೀವು ಭೂಗೋಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಯಾಕೆಂದರೆ ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಸಾಕಷ್ಟು ಕೇಳಿದ್ದಾರೆ. ಹಾಗಾಗಿ ಇದರಲ್ಲಿ ನೋಡಿ, ಇಲ್ಲಿ ಯಾವುದು ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳ ಪಾಠಗಳಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಹೆಚ್ಚಿಗೆ ಕೇಳೋದ್ರಿಂದ ಇಲ್ಲಿ ಇದಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಬಹಳಷ್ಟು ಅಂಕಗಳನ್ನು ಗಳಿಸ್ಕೊಳ್ಬಹುದು. ಹಾಗಾಗಿ ಬೇರೆದಕ್ಕೆ ಕೊಡಬಾರ್ದು ಅಂತಲ್ಲ, ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಮುಂದೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾವು ನೋಡಿದರೆ ಎಕಾನಮಿ ಆ್ಯಂಡ್ ಗವರ್ನಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಈ ಪಾಠದಲ್ಲಿ ಕೇಳುವಂಥದ್ದು 2 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 1 ಮಾರ್ಕ್ ಇಲ್ಲ, 3 ಮಾರ್ಕ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಡ್ಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ ಯಾವುದೂ ಕೂಡ ಕೇಳಲ್ಲ. 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸ್ ಯಾವುದೂ ಕೂಡ ಕೇಳಲ್ಲ. 1 ಮಾರ್ಕ್ ಕ್ವಶನ್ 1 ಅಷ್ಟೇ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್, ಈ ವಿಭಾಗದಲ್ಲಿ ವ್ಯವಹಾರ ಅಧ್ಯಯನ, ಈ ವಿಭಾಗದಲ್ಲಿ 3 ಪಾಠಗಳನ್ನು ಇದೆ. 3 ಪಾಠಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ವ್ಯವಹಾರಗಳು, ಈ ಪಾಠದಲ್ಲಿ 1 ಮಾರ್ಕ್ 1 ಕೇಳ್ತಾರೆ, 3 ಮಾರ್ಕ್ಸ್ 1 ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ಮತ್ತು ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ, ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ ಯಾವುದೂ ಕೂಡ ಕೇಳೋದಿಲ್ಲ. 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸ್ ಯಾವುದನ್ನು ಕೂಡ ಕೇಳೋದಿಲ್ಲ. ಅದಾದಮೇಲೆ ಲಾಸ್ಟ್ ಲೆಸನ್ನು ವ್ಯವಹಾರ ಅಧ್ಯಯನ, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್,
ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಈ ಪಾಠದಲ್ಲಿ ಕೇಳುವಂಥ ಪ್ರಶ್ನೆ 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ 1 ಮಾರ್ಕ್ ಕೇಳಲ್ಲ, 3 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕೇಳಲ್ಲ. ಹೀಗೆ ಇಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಎಲ್ಲ ವಿಭಾಗಗಳಲ್ಲಿ ನಿಮಗೆ ಒಟ್ಟು 38 ಪ್ರಶ್ನೆಗಳಿರ್ತವೆ, 80 ಅಂಕಗಳಿರ್ತವೆ. ಇದರಲ್ಲಿ ನೀವು ಹೆಚ್ಚಿಗೆ ಗಮನ ಕೊಟ್ಟರೆ, ಇದೇ ಪ್ರಶ್ನೆಗಳನ್ನು ಓದಿದರೆ ಖಂಡಿತ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇದು ಈ ಸಲ ಕರ್ನಾಟಕ ಸರ್ಕಾರ ನೀಲನಕಾಶೆಯನ್ನು ಬ್ಲೂ ಪ್ರಿಂಟನ್ನು ಕೊಟ್ಟಿದೆ. ಇದು ನಿಜವಾಗ್ಲೂ ಕೂಡ ನೀವು ನಂಬಬಹುದು ಮತ್ತು ನಿಮಗೆ ಇದು ಬಹಳ ಉಪಯುಕ್ತವಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂದೇಹಗಳೆಲ್ಲ. ಬೇಕಾದರೆ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರನ್ನು ಕೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿ ಇಲ್ಲ. ಇದು 100ಕ್ಕೆ 100 ಸತ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಉಪಯುಕ್ತ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಸಬ್ಜೆಕ್ಟನ್ನು, ಎಲ್ಲ ಸಬ್ಜೆಕ್ಟ್ನ ಪ್ರಶ್ನೆ ಪತ್ರಿಕೆ ನೀಲನಕಾಶೆಯನ್ನು ಕೊಡ್ತೀನಿ. ಆ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.